ಕಲಾಕಾರ ಇವೆಂಟ್ಸ್ ರಂಜನೆ ಚಿಂತನೆ ವೇದಿಕೆ ಸಹಯೋಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತುಮಕೂರು. ಕಲಾಕಾರ ಇವೆಂಟ್ಸ್ ರವರ ಲಾಂಛನ ಬಿಡುಗಡೆ, ರಾಷ್ಟ್ರಮಟ್ಟದ ಸ್ವರ ಶೃಂಗಾರ ಕರೋಕೆ ಗೀತೆ ಗಾಯನ ಮತ್ತು ಸ್ವರ ಶೃಂಗಾರ ಪ್ರಶಸ್ತಿ ಪ್ರದಾನ ಸಮಾರಂಭ. ಸ್ಥಳ ಕನ್ನಡ ಭವನ, ಅಮಾನಿಕೆರೆ ಹತ್ತಿರ, ತುಮಕೂರು. ದಿನಾಂಕ 18/5/2025 ಭಾನುವಾರ. ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ. ಆಮಂತ್ರಣ ಪತ್ರಿಕೆ. ಸರ್ವರಿಗೂ ಕೂಡ ಸುಸ್ವಾಗತ. ಎಲ್ಲಿಗೂ ನಮಸ್ಕಾರ. ಕಲಾಕಾರ ಹುಲಿಕುಂಟೆ ಅಂತ ಕಲಾಕಾರ ಇವೆಂಟ್ಸ್ ನ ರಂಜನೆ ಚಿಂತನೆ ವೇದಿಕೆಯಡಿ ತುಮಕೂರು ನಗರದ ಕನ್ನಡ ಭವನದಲ್ಲಿ ಇದೇ 18/5/2025 ಭಾನುವಾರ ಕಲಾಕಾರ ಈವೆಂಟ್ಸ್ ನ ಲಾಂಛನ ಬಿಡುಗಡೆ ಮತ್ತು ಸ್ವರ ಶೃಂಗಾರ ಕರೋಕೆ ಗೀತ ಗಾಯನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯ ಪ್ರಶಸ್ತಿ ವಿಜೇತರು ರಂಗಭೂಮಿ ಕಲಾವಿದರಾದಂಥ ಎಸ್ ವಿ ಚಲಪತಿ ಅವರು, ಎಸ್ ಮಹೇಶ್ ಕುಮಾರ್ ಅವರು, ವಿರಾಜಪೇಟೆ ಉಪ ಪೊಲೀಸ್ ಅಧೀಕ್ಷಕರು ಇವರು, ಮತ್ತು ಲಾಂಛನ ಬಿಡುಗಡೆಗೆ ಮುರಳೀಧರ ಹಾಲಪ್ಪ ಅವರು, ಮಾಜಿ ಅಧ್ಯಕ್ಷರು ಕೌಶಲ್ಯ ಅಭಿವೃದ್ಧಿ ನಿಗಮ, ಹಾಗೂ ಸ್ವಾಗತ ಗೀತೆಯನ್ನು ಬಿಡುಗಡೆ ಮಾಡೋದಕ್ಕೆ ರಾಧಾಕೃಷ್ಣ ಪಲ್ಲಕ್ಕೀರವರು, ಚಲನಚಿತ್ರ ನಟ, ನಿರ್ಮಾಪಕ, ನಿರ್ದೇಶಕರು ಕೂಡ ಆಗಮಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಸ್ ಆರ್ ಗೌಡ ಅವರು, ನಿರ್ದೇಶಕರು, ತುಮಕೂರು ಹಾಲು ಒಕ್ಕೂಟ ಮತ್ತು ಜೆಡಿಎಸ್ ಮುಖಂಡರು, ಕೆ ಎಸ್ ಸಿದ್ದಲಿಂಗಪ್ಪನವರು, ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಮತ್ತು ಅಂಬಿಕಾ ಹುಲಿನಾಯ್ಕರವರು, ಮ್ಯಾನೇಜಿಂಗ್ ಟ್ರಸ್ಟಿ, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ, ಶ್ರೀದೇವಿ ವೈದ್ಯಕೀಯ ಕಾಲೇಜ್, ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ಎಸ್ ಪಿ ಚಿದಾನಂದ್ರವರು, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಒಬಿಸಿ ಮೋರ್ಚಾ, ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಕಂಟಲಗೆರೆ ಸಣ್ಣ ಹೊನ್ನೆಯ ಅವರು, ಕಾರ್ಯದರ್ಶಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಡುಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡುಗಾರರಿಗೆ ಪ್ರೋತ್ಸಾಹವನ್ನು ಕೊಡಬೇಕಂತ ಈ ಮೂಲಕ ಎಲ್ಲರಲ್ಲೂ ಮನವಿಯನ್ನು ಮಾಡಿಕೊಳ್ತೇನೆ. ಧನ್ಯವಾದ.